ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ಗೆ. ಸೊ ವಿದ್ಯಾರ್ಥಿಗಳು ಈಗಾಗಲೇ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಿ. ಸೊ ಅಪ್ಲಿಕೇಶನ್ಸ್ಗಳು ಕೂಡ 25ನೇ ತಾರೀಕಿಗೆ ಕ್ಲೋಸ್ ಆಗಿದೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ ನಿಮಗೆ ಸ್ಟಿಲ್ 4ನೇ ರೌಂಡ್ ತನಕ ನಿಮಗೆ ಏನಾದರೂ ಡೌಟ್ಗಳಿದ್ದಲ್ಲಿ ಅದಕ್ಕೆ ಸೊಲ್ಯೂಷನ್ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಇವೊಂದು ಕೂಡ ನೀವು ಈ ಒಂದು ಸೀಟ್ ಸಿಕ್ಕರೂ ಕೂಡ ನಿಮಗೇನಾದರೂ ಸೀಟ್ ಸಿಕ್ಕ ಮೇಲೆ ಚೇಂಜ್ ಆಫ್ ಕಾಲೇಜ್ ಮಾಡ್ಕೋದಿರ್ಬೋದು, ಆಮೇಲೆ ಸ್ಟಡಿ ಪರ್ಪಸ್ ಇರ್ಬೋದು, ಅಥವಾ ಎಕ್ಸಾಮ್ ಫಾರ್ಮು ಫಿಲ್ಲಿಂಗು ರಿಸಲ್ಟ್ಸ್ ಬಗ್ಗೆ ಮಾಹಿತಿನೂ ಕೂಡ ನಮ್ಮ ಚಾನಲ್ ಮುಖಾಂತರ ಕೊಡ್ತೀವಿ. ಸೊ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ, ಸೊ ಹೊಸದಾಗಿ ನೋಡ್ತಾ ಇದ್ದರೆ, ಸೊ ಚಾನಲ್ನ ಸಪೋರ್ಟ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಸಬ್ಸ್ಕ್ರಿಪ್ಷನ್ದಿಂದ ನಮಗೆ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಅಷ್ಟೇ. ಸೊ ಮತ್ತೇನಿಲ್ಲ, ಅದ್ರ ಜೊತೆಗೆ ಲೈಕನ್ನು ಕೂಡ ಮಾಡ್ಕೊಂಡಿರಿ. ಆಮೇಲೆ ನಾನು ಟೆಲಿಗ್ರಾಮ್ ಕೂಡ ಮಾಡಿದ್ದೀನಿ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗ್ಬೋದು. ಅಲ್ಲಿ ಡಿಸ್ಕಷನ್ ಮಾಡ್ಬೋದು ನೀವು ಏನಾದರೂ ಡೌಟ್ಗಳು ಇದ್ದರೆ. ಸೊ ಇವತ್ತು ಬಂದಿರುವಂಥ ಪ್ರಶ್ನೆ ಎಂದರೆ, ಅಪ್ಲಿಕೇಶನ್ ಹಾಕಿದ್ದೀರಿ ಆದರೆ ಒಂದಲ್ಲ ಒಂದು ನಿಮ್ಮಲ್ಲಿ ಏನಾದ ಅಂದರೆ ಡೌಟ್ಗಳು ಇದ್ದಾವೆ. ಸೊ ಇದೇ ರೀತಿಯಾಗಿ ಒಂದು ವಿದ್ಯಾರ್ಥಿ ನನಗೆ ಕಾಮೆಂಟ್ ಹಾಕಿದ್ದೆ, ನಾನು ಅದನ್ನು ಓದಿ ನಿಮಗೆ ಮಾಹಿತಿನ ಕೊಡ್ತೀನಿ. ಆ ಡೌಟು ನಿಮ್ಮದೇ ಡೌಟ್ ಆಗಿರ್ಬೋದು. ಸೊ ಇಲ್ಲಿ ಒಂದು ವಿದ್ಯಾರ್ಥಿಯು, ಸೊ ಮೇ ಬಿ ಇವರು ಅಜಯ್ ಅನ್ನೋಂಥ ವಿದ್ಯಾರ್ಥಿ ಇರ್ಬೋದು. ಸೊ ಇವರುಗಳು ನನಗೆ ಕಾಮೆಂಟ್ ಹಾಕಿದ್ದಾರೆ ಏನಂತಂದರೆ, ನನ್ನ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ನಲ್ಲಿ ಡಾಕ್ಯುಮೆಂಟ್ ಮಿಸ್ಟೇಕ್ ಆಗೈತಿ, ಮತ್ತೆ ಚೇಂಜ್ ಮಾಡಬಹುದಾ ಅಂತ ಕೇಳ್ತಾರೆ. ಸೊ ಡಾಕ್ಯುಮೆಂಟ್ ಮಿಸ್ಟೇಕ್ ಆಗಿದ್ದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕಾದ್ರೆ ಅದು ಪ್ಯಾರಾಮೆಡಿಕಲ್ ಬೋರ್ಡ್ನವರಿಗೆ ಅದು ಕರೆಕ್ಟ್ ಇಲ್ಲ ಅಂತಂದರೆ ನಿಮಗೆ ಮೆಸೇಜ್ ಕಳಿಸ್ಕೊಡ್ತಾರೆ, ರಿಜೆಕ್ಟ್ ಅಂತ ಮೆಸೇಜ್ ಬರುತ್ತೆ. ಸೊ ರಿಜೆಕ್ಟ್ ಅಂತ ಮೆಸೇಜ್ ಬಂದಾಗ ನೀವು ಮತ್ತೆ ಏನು ಮಾಡ್ಬೋದು, ಲಾಗಿನ್ ಮಾಡಿ ಅಪ್ಲೋಡ್ ಮಾಡಬಹುದು. ಅದಕ್ಕೆ ಒಂದು ಸಪ್ರೇಟ್ ಆದಂಥ ಏನು ಮಾಡ್ತಾರೆ ಅಂತಂದರೆ, ಸಪ್ರೇಟ್ ಆದಂತಹ ಒಂದು ಮೆಸೇಜ್ಗಳನ್ನು ಕೊಡಿಸ್ಕೊಡ್ತಾರೆ ನಿಮಗೆ. ಆ ಮೆಸೇಜ್ ಬರೋ ತನಕ ನೀವು ಕಾಯಬೇಕಾಗುತ್ತೆ. ಆದರೆ ತಪ್ಪಿದ್ರೆ ಅಪ್ಡೇಟ್ ಮಾಡ್ಕೋಬೋದು. ಸೊ ಎರಡನೇದು ಇವ್ರದೇ ಸೇಮ್ ಪ್ರಾಬ್ಲಮ್, ಪ್ಯಾರಾಮೆಡಿಕಲ್ ಯಾವ ಕೋರ್ಸ್ ಬೆಟ್ರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾನು ಲೈವಲ್ಲಿ ಬಂದಾಗ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಮೂರನೇದು ಏನಪ್ಪ ಅಂದರೆ, ಸರ್ ಡಾಕ್ಯುಮೆಂಟ್ ಏನಾದರೂ ತಪ್ಪಾದರೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಚಾನ್ಸ್ ಇದೆಯಾ ಅಂತ. ಪಕ್ಕಾ ಇದೆ. ಡಾಕ್ಯುಮೆಂಟ್ ತಪ್ಪಾಗಿದ್ದರೆ ಅದು ಪ್ಯಾರಾಮೆಡಿಕಲ್ ಬೋರ್ಡ್ನವರಿಗೆ ತಪ್ಪು ಅನಿಸಿದ್ರೆ ಅಷ್ಟೇ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಅವರು ರಿಜೆಕ್ಟ್ ಅಂತ ಮೆಸೇಜ್ ಕಳಿಸ್ತಾರೆ. ಆಮೇಲೆ ಎಡಿಟಿಂಗ್ ಆಪ್ಷನನ್ನು ಕೊಡ್ತಾರೆ, ಎಡಿಟ್ ಮಾಡಲಿಕ್ಕೆ ಲಿಂಕನ್ನು ಕೊಡ್ತಾರೆ. ಅವಾಗ ನೀವು ಎಡಿಟ್ ಮಾಡ್ಕೊಳ್ಬೋದು. ಸರ್ ಒಂದು ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿದ್ದೀನಿ, ಆದರೆ ಡಾಕ್ಯುಮೆಂಟ್ ತಪ್ಪಾಗಿ ಕೊಟ್ಟು ಬಿಟ್ಟಿದ್ದಾರೆ, ಏನಾದರೂ ಪ್ರಾಬ್ಲಮ್? ಓಕೆ, ಸೇಮ್ ಅವ್ರದ್ದು ಪ್ರಾಬ್ಲಮ್ ಇದು. ಸೊ ಇವರು ನನಗೆ ಪದೇ ಇದು ಕಾಮೆಂಟ್ಸ್ಗಳನ್ನು ಹಾಕ್ತಾಯಿದ್ರು. ಸೊ ನೋಡಿರಿ, ನಿಮ್ಗೆ ಈ ಥರ ವಿದ್ಯಾರ್ಥಿಗಳು ಬೇರೆ ಪ್ರಾಬ್ಲಮ್ ಇರ್ಬೋದು, ಬೇರೆ ವಿದ್ಯಾರ್ಥಿಗಳು ಕೂಡ ಪ್ರಾಬ್ಲಮ್ ಇರುತ್ತೆ. ನಾವು ಡಾಕ್ಯುಮೆಂಟು ಸರಿಯಾಗಿ ಹಾಕಿಲ್ಲ ಅಥವಾ ಸಮ್ ಮಿಸ್ಟೇಕ್ ಆಗಿದೆ ಅಂತಂದರೆ ಎಡಿಟಿಂಗ್ ಆಪ್ಷನನ್ನು ಕೊಡ್ತಾರೆ. ಸೊ ಅದನ್ನು ಆವಾಗ ರಿಜೆಕ್ಟ್ ಅಂತ ಕೂಡ ನಿಮಗೆ ಮೆಸೇಜ್ ಕಳಿಸ್ಕೊಡ್ತಾರೆ ಬೋರ್ಡ್ನವರು. ಆವಾಗ ನೀವೇನು ಮಾಡ್ಬೋದು, ನಿಮ್ಮ ಒಂದು ತಪ್ಪಾಗಿರುವಂಥದ್ದು ಅಥವಾ ಡಾಕ್ಯುಮೆಂಟ್ ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ನಿಮಗೆ ಕಾಲಾವಕಾಶನ ಕೊಡ್ತಾರೆ. ಓಕೆನಾ? ಸೊ ಮತ್ತು ಈ ಥರದ ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತು ಜೊತೆಗೆ ನಮ್ಮ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿರಿ. ಆಮೇಲೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.